ಬಿಜೆಪಿಯಲ್ಲಿದ್ದ ಶಾಸಕ ಯತ್ನಾಳ್ ಆ ಪಕ್ಷದಿಂದ ಉಚ್ಚಾಟನೆ ಆಗ್ತಿದ್ದಂತೆ ಅವರ ಕ್ಷೇತ್ರ ವಿಜಯಪುರದಲ್ಲಿ ರಾಜಕೀಯವಾಗಿ ದಿನಕ್ಕೊಂದು ಬೆಳವಣಿಗೆ ನಡೀತಲೇ ಇದೆ. ಹಿಂದೂ ಮುಸ್ಲಿಂ ವಿಚಾರವಾಗಿ ಕಚ್ಚಾಟ ಜೋರಾಗಿದೆ. ಮುಂದಿನ ಎಲೆಕ್ಷನ್ ದೃಷ್ಟಿಯಿಂದ ಈಗ ಯತ್ನಾಳ್ ಎದುರಾಳಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಯತ್ನಾಳ್ ಈಗ ಬಿಜೆಪಿಯಲ್ಲಿ ಇಲ್ಲ, ಮುಂದೆ ಪಕ್ಷೇತರರಾಗಿ ನಿಲ್ಲಬೇಕಾಗಬಹುದು. ಹೀಗಾಗಿ ಬಿಜೆಪಿಯಿಂದ ಯಾವುದೇ ಸಪೋರ್ಟ್ ಸಿಗಲ್ಲ, ಒಂಟಿಯಾಗಿ ಚುನಾವಣೆ ಎದುರಿಸಬೇಕಾಗುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಎದುರಾಳಿಗಳು ಈಗ ಯತ್ನಾಳ್ ಮೇಲೆ ಮುಗಿಬೀಳ್ತಿದ್ದಾರೆ. ಕಳೆದ ಬಾರಿ ಯತ್ನಾಳ್ ಎದುರು ಸೋತಿದ್ದ ಮುಸ್ಲಿಂ ಅಭ್ಯರ್ಥಿ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಷ್ರಿಫ್ ಯತ್ನಾಳ್ ಮೇಲೆ ರೊಚ್ಚಿಗೆದ್ದಿದ್ದಾರೆ. ಯತ್ನಾಳ್ ಒಬ್ಬ ಗೂಂಡ, ಪಾಕಿಸ್ತಾನದ ಚಟ ಅವನಿಗೆ. ಹಿಂದೂ ಮುಸ್ಲಿಂ ರಾಜಕೀಯ ಬಿಡಿ, ದಮ್ಮಿದ್ರೆ ನೇರವಾಗಿ ಎದುರಿಸಿ ನಿಮ್ಮ ಮಕ್ಕಳನ್ನು ಮನೆಯಲ್ಲಿ ಮಲಗಿಸಿ ಬೇರೆಯವರನ್ನು ಗಲಾಟೆಗೆ ಬಿಡ್ತೀರಾ. ದಮ್ಮಿದ್ರೆ ನನ್ನ ಮುಂದೆ ಬಂದು ನಿಲ್ಲು ಅಂತ ಚಾಲೆಂಜ್ ಹಾಕಿದ್ದಾರೆ. ಯಾರಿಗೂ ವೋಟರ್ಸ್ಗೆ ತೊಂದರೆ ಮಾಡಬೇಡ್ರಿ, ಸತ್ತವ್ರದ್ದು ಡಬಲ್ ಇದ್ದವರು ಡುಪ್ಲಿಕೇಟ್ ಬೇರೆ ಕಡೆಯಿಂದ ಬಂದು ಅಲ್ಲೊಂದು ಹೋಟ್ ಇಲ್ಲೊಂದು ಹೋಟ್ ಅದ, ಅಂಥವ್ರದ್ದು ಕಟ್ ಮಾಡ್ರಂತ ನಾವು ಒಂದು ಮನವಿ ಪತ್ರ ಕೊಟ್ಟಿವಿ, ಹೇಳಿವಿ. ಈ ಸಿದ್ಧಸಿರಿ ಅವರು ಡುಪ್ಲಿಕೇಟ್ ಹೋಟ್ ಮಾಡ್ಕೋತ ಬೇರೆ ಕಡೆಯಿಂದ ಹೋಟ್ ತಂದು ಇಲ್ಲಿ ಶಿಫ್ಟಿಂಗ್ ಅಂತ ಮಾಡಲಿ, ಅವ್ರ ಮನೆ ಇದ್ದವ್ರದ್ದು ಮಾಡಲಿ, ಬೇರೆಯವ್ರ ಕಡೆಯಿಂದ ಬಂದವ್ರದ್ದು ಅಲ್ಲಿನೂ ಹೋಟ್ ಇಲ್ಲೂ ಹೋಟ್ ಮಾಡ್ಲಾಕತ್ತಾರ. ಅವು ಎಲ್ಲ ಹೋಗ್ತಾವಂತ ನಮ್ಮ ಬಿಜಾಪುರ ನಗರ ಶಾಸಕರು ಗಾಬರಿ ಆಗ್ಯಾರ. ನಾ ಯಾರಂತ ಕೇಳ್ತಾರ, ನಾರೇ 86,000 ಹೋಟ್ ತಗೊಂಡು ನಾ ಬಿದ್ದಾವದೀನಿ. ಏನು ಅವ್ರೇನು 10, 20, 30,000 ಲೀಡ್ಲೆ ಬಂದಿಲ್ಲ, ಬರೀ 6,000 ಪಟ್ಟು ಸರ್ತಿ ಬಂದಾರ, 5,000 ಎರಡನೇ ಸರ್ತಿ 2,000 ಬಂದಾರ, ಏನು 10 ಲೀಡ್ಲೆ ಬಂದಿಲ್ಲ. ಇದು ಬಿಜಾಪುರ ಸಿಟಿ ಎಲ್ಲಾರ್ದದ, ಯಾರಿಲ್ಲಿ ಹುಡ್ತಾರ, ಈ ದೇಶನೂ ಅವ್ರದದ, ಹುಟ್ಟಿದವ್ರನ್ನೂ ಇಲ್ಲಿ ಅವ್ರೇ ಅದಾರ, ಇಲ್ಲಿದ್ದವ್ರದ್ದು ಬಿಜಾಪುರ ಅದ. ಯಾರು ನೀವು ಬಿಜಾಪುರದೊಳಗೆ ಹಿಂದುತ್ವ ಅಂತ ಹೇಳಿ ಮತ್ತೆ ಹೇಳ್ತಾರ. ಒಂದು ಕಡೆ ಏನು ಹೇಳ್ತಾರ, ನಾ ಗುಂಡಾ ಅದೀನಿ ಅಂತ ಹೇಳ್ತಾರೆ. ಹಮೀದ್ ಮುಷ್ರಿಫ್ ಅವ್ರ ಗುಂಡಾ ಅದ, ನಾ ಗುಂಡಾ ಇಲ್ರಿ ಬಸನಗೌಡ್ರ. 30-40 ಕೇಸ್ ನನ್ನ ಮ್ಯಾಗಿಲ್ಲ. ಆ್ಯಕ್ಚುಲಿ ಗುಂಡಾ ಇದ್ದಿದ್ದವರು ನೀವು, ನನ್ನ ಮ್ಯಾಗ ಒಂದು ಕೇಸ್ ಇಲ್ಲ. ಮತ್ತು ಬಿಜಾಪುರದೊಳಗೆ ಇಷ್ಟು ಸುಂದರ ಮಾಡ್ಯಾರ, ಅವ್ರು ಬಂದ ಮ್ಯಾಗ ಏನೂ ಅನಾಹುತ ಆಗಿಲ್ಲ ಅಂತ್ರಿ. ಮಸ್ತ್ ಉಸ್ತಾದ್ ಸಾಹೇಬ್ರು ಮಿನಿಸ್ಟರ್ ಇದ್ರು, ಏನಾರೇ ಆತು. ಉಸ್ತಾದ್ ಸಾಹೇಬ್ ಆಗ ನನ್ನ ಪಟ್ಟಣ ಶೆಟ್ಟಿ ಸಾಹೇಬ್ರು ಇದ್ರು, ಅವರು ಮಿನಿಸ್ಟರ್ ಇದ್ರು BJP-ಲಿಂದ. ಅವರು 2 ಸರ್ತಿ ಅರಸ್ ಬಂದರು, ಏನಾರೇ ಆತು. ಈ ಬಸನಗೌಡರು ಬರ್ಲಾಕ ಕಲ್ಲು ಹೊಡಿಸವ್ರು ಇವರು, ಟ್ರೇನ್ ಸುಡ್ಸವ್ರು ಇವರು, ಓಡ್ ಹೋಗಾರ ಇವರು. ಮತ್ತು ಒಂದು ಕಡೆ ನನ್ಗೆ ಹಚ್ತಾರ, ಯಾರು ಕೆಂಗನಾಳ್ಗನ್ನು ಅಂಜಿ ಓಡ್ ಹೋಗಿನಂತ. ಈ ಕಡೆ ನಾ ಗುಡ್ಡ ಅದೀನಂತೀರಿ, ಈ ಕಡೆ ಕೆಂಗನಾಳ್ ನೋಡಿ ಅಂಜಿ ಹೋಗಿನಂತೀರಿ. ಏನು ತಲೆಯಾಗ ಸಿದ್ಧ ಸಿರಿಯದ ರೊಕ್ಕ ಭಾಳ ಅದಾವೇನ? ಯಾರ್ದಾರೆ ರೊಕ್ಕ, ಯಾರ್ದಾರೆ ಮಾತು, ಏನು ತಲೆಯಾಗ ರೊಕ್ಕ ತುಂಬಾವ, ಏನು ಭೂಸ ತುಂಬೈತಿ. ಈ ಕಡೆ ಕೆಂಗನಾಳ್ ನೋಡಿ ನಾ ಅಂಜಿ ಹೋಗಿನಂತ, ಆ ಕಡೆ ನಾ ಗುಂಡ ಅದೀನಂತ. ಇದು ಏನು ನಾಲ್ಗೆ ಮಾತಾಡೋದು, ಬ್ಯಾರೇದು ಏನಾರೇ ತುಂಬ್ಕೊಂಡು ರೊಕ್ಕ ತುಂಬ್ಕೊಂಡಿರಿ. ಸಿದ್ಧ ಸಿರಿದು ಯಾರೇ ಎಪ್ಪಡಿ ಇಟ್ಟಾರ, ಯಾರೇ ರೊಕ್ಕ ತಿನ್ಲಾಕತ್ತಾರ, ಸಿದ್ಧ ಸಿರಿ ಅವ್ರಿಗೆ ತಂದು ಕೆಲಸ ಹಚ್ಚಲಾಕತ್ತಾರ. ಆರೆ ಬ್ಯಾಂಕರೇ ಡೂಬ್ ಆಗೋದು ಘಟ್ಟ ಆಗೈತಿ. ಮತ್ತು ಮಂದಿನೇ ಬಂದು ಇಲ್ಲಿ ಕೆಲಸ ಮಾಡ್ಲಾಕತ್ತಾರ ಅಂದ್ರೆ ಇವ್ರ ಬಲ್ಲಿ ಪಾರ್ಟಿ ಕಾರ್ಯಕರ್ತೆ ಇಲ್ಲ. ಮತ್ತು BJP-ದೊಳಗದಿನ BJP ಅವ್ರು ನೀವು ಘಟ್ಟ, BJP ಅವರೇ ನಿಮ್ಗೆ ಒತ್ತು ಹೊರಗೆ ಹಾಕ್ಯಾರ. ಮತ್ತು BJP-ದ ಹೆಸರು ತಗೋತೀರಿ. ಆ BJP ಪಾರ್ಟಿಯಾಗಿದ್ರೆ ಮತ್ತೊಮ್ಮೆ ಹೇಳ್ತಾರ, ಅವ ಯಾರು, ನಾ ಯಾರದೀನಿ ರೀ ಬಸನಗೌಡ್ರ, 86,000 ಓಟ್ ತಗೊಂಡಿನಿ.
ನನಗೆ ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಎಲ್ಲಾರು ಹೋಟ್ ಹಾಕ್ಯಾರ. ಅವ್ರ ಸಲುವಾಗಿ ಅವ್ರ ಹೋಟ್ ನೀವು ಕಟ್ ಮಾಡ್ಲಾಕ್ ಹೊಂಟಿರಿ. ನಮ್ದು ಬರೇ 2 ಹೋಟಿದ್ದು, ಉಳ್ಕಿದ ಮಂದಿದ್ದು ಹೋಟಿದ್ದು. ಯಾಕಂದ್ರೆ ಅವ್ರ ಹೋಟ್ ಯಾವ ಬರಂಗಿಲ್ಲ. ಹಿಂದೂ ಮಂದಿದ್ದು ಹೋಟ್ ಕಟ್ ಮಾಡ್ಲಾಕ್ ಹೋಗ್ಬೇಡ್ರಿ, ಅದು ಕಟ್ ಮಾಡ್ಲಾಕ್ ಕೊಡಂಗಿಲ್ಲ. ಹಿಂದೂ ಮಂದಿನೂ ನನ್ನ ಅಣತವ್ರ ಅದಾರ, ಅವ್ರ ಸಲುವಾಗಿ ನಾನು ಹೋಟ್ ಹಾಕ್ಯಾರ, ಅವ್ರ ಸಲುವಾಗಿ ನಾ ಜೀವ ಕೊಡ್ತೀನಿ. ನೀವು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ್ ಮಾಡ್ಲಾಕ್ ಹೋಗಬೇಡ್ರಿ. ಇದು ಇಂಡಿಯಾ ಅದ, ಇದು ಕರ್ನಾಟಕದೊಳಗೆ, ಇದು ಬಿಜಾಪುರ್ ಸಿಟಿ ಅದ, ಇದು ಸಿದ್ದೇಶ್ವರ ಸ್ವಾಮಿಗಳ ಊರದ, ಇದು ಬಸವ ನಾಡದ, ಇದು ಸೂಫಿ ಸುಂದರ ನಾಡದ. ಇಲ್ಲಿ ಹಿಂದೂ ಮುಸಲ್ಮಾನ್ ಆಗಿ ಅವ ಒಂದು ನಮ್ಮ ಕೆಂಗನಾಳ್ ಗಂಜ, ನಿಮ್ಮ ಅಪ್ಪ ಗಂಜಿಲ್ವ ಬಸವನಗೌಡ, ನಿನಗೇನು ಅಂಜಿಲ್ಲ. ನೀ ಏನು ಹೇಳ್ತೀನಿ, ನಿಮ್ಮ ಅಪ್ಪ ಹೇಳ್ತೀನಿ, ಅದು ನನ್ಗೆ ಸರಿ ಹತ್ತಂಗಿಲ್ಲ. ನೀವೊಂದು MLA ಅದಿ, ಅದೇ ನೀ ಅಷ್ಟ ಕನ್ನಡ ಹಿಂದುತ್ವ ಮಾಡುದಿದ್ರೆ ಒಂದು 4 ಫ್ಲೋರ್ದು ಎಲ್ಲರೇ ಒಂದು ಚಲೋ ಕನ್ನಡ ಶಾಲೆಯರೇ ಕಟ್ಟ್ಯಾರೇನ್ರಿ ಅವ್ರು. ಭಾಳ ಆದ್ರೆ 5 ರೂಮ್ 4 ರೂಮ್ ಕಟ್ಟ್ಯಾರ. ಅದನ್ನು ಅವರು ಇಂಗ್ಲೀಷ್ ಶಾಲೆ ತೆಗ್ದಾರ, ಎಲ್ಲ ರೊಕ್ಕ ತಗೊಂಡು ಅಡ್ಮಿಷನ್ ಮಾಡ್ಕೋತಾರೆ. ಬಡವರು ನಿಮ್ಗೆ ಹೋಟ್ ಹಾಕ್ಯಾರ. ಬಡವ್ರ ಸಲುವಾಗಿ ಒಂದು ಬಿಜಾಪುರ ಸಿಟಿಯಾಗ ಒಂದು 10-20 ಶಾಲೆ ಕಟ್ರಿ, ಕನ್ನಡ ಶಾಲೆ. ಉರ್ದುವರೇ ನಾವು ನಿಮ್ಗೆ ಹೇಳಂಗಿಲ್ಲ, ನೀವು ಕಟ್ಟುದೂ ಬೇಡ. ಒಂದು ಬಡವ್ರು ನಿಮ್ಗೆ ಹೋಟ್ ಹಾಕ್ಯಾರ, ಎಲ್ಲ ಇಂಗ್ಲೀಷ್ ಶಾಲೆ ತಗೊಲಿಕ್ಕತ್ತೀರಿ, ರೊಕ್ಕ ತಗೋತೀರಿ, ಅಡ್ಮಿಷನ್ ಮಾಡಿಸ್ತೀರಿ. ಆ ಬಡವ್ರು ಏನು ಮಾಡಬೇಕು? ಶಾಲೆ ಕನ್ನಡ ಶಾಲೆ ಬೀಳಾಗ ಬಂದಾವ. ಆ ಶಾಲೆ ಒಂದು 20-30 ಶಾಲೆ ಚಲೋ 4 ಫ್ಲೋರ್ದು ಶಾಲೆ ಕಟ್ಟಿ ಆ ಬಡವ್ರ ಮಕ್ಕಳಿಗೆ ಅಭ್ಯಾಸ ಮಾಡ್ಲಾಕ ಕುಂದರ್ಸ್ರಿ. ಅದು ಬಿಟ್ಟು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಯಾವಾಗ ತನ ಮಾಡೋರಿದ್ದು. ಮತ್ತೆ ನೀವು ತಂದಿದ್ದು ಹೊಟ್ಟೆ ತಂದಿಲ್ಲ ಅಂತ ಹೇಳ್ತೀರಿ. ಮತ್ತೆ ಸಿದ್ಧಶ್ರೀ ಅವ್ರಿಗೆ ಯಾಕೆ ಹಚ್ತೀರಿ? ನಿಮ್ಗೆ ಅಂಜಿಕೆ ಇರ್ಲಿಕ್ಕಂದ್ರೆ ಇಷ್ಟ್ಯಾಕೆ ನೀವು ಗಾಬರಿ ಆಗಿ ನಾವು ಹಿಂದುತ್ವ ಸಭೆ ಮಾಡಿವಿ, ಹಿಂದುತ್ವ ಸಭೆ ನೀವು ಮಾಡ್ರಿ. ಹಿಂದೂ ಅವರು ನಮ್ಮವ್ರು ಅದಾರ. ನನಗೂ ಒಂದು 30% 30,000 ಹೋಟ್ ಹಾಕ್ಯಾರ, ಅವರು ನಮ್ಮವ್ರು ಅದಾರ. ನೀವು ಇದು ಹಿಂದೂ ಮುಸಲ್ಮಾನ್ ಬಿಟ್ಟು ಬಿಡ್ರಿ. ಹಿಂದೂ ಮುಸಲ್ಮಾನ್ ಅನ್ನೋದು ಪಾಕಿಸ್ತಾನ್ ಅನ್ನೋದು, ಪಾಕಿಸ್ತಾನ್ಗೆ ಬಸವನಗೌಡ್ರಿಗೆ ಲಿಂಕ್ ಅದ. ಯಾಕಂದ್ರೆ ಝಂಡಾ ಅವರೇ ಹಚ್ಚಾರ. ಅವ್ರಿಗೆ ಅದು ಚಟ ಹೋಗಂಗಿಲ್ಲ. ಮುಂಜಾನೆ ಅಂದ್ಕೊಳ್ಳೆ ಪಾಕಿಸ್ತಾನ್ ಇಂಡಿಯಾ ಇದೇ ಹೇಳ್ಕೊತ್ಕೊಂಡಿರ್ತಾರ. ಅವ್ರ ಕೆಲ್ಸ ಇಲ್ಲ, ಕೆಲ್ಸ ಬೇಕಲ್ರಿ. ಈಗ ಓಟ್ ಕಟ್ ಆಗ್ತೈತೆ ಅಂತ ಗಾಬರಿ ಆಗಿ ತಿರ್ಗಾಳಕತ್ತಾರ. ಓಟ್ ಕಟ್ ಆಗುದೇ ಇನ್ನ 2 ವರ್ಷ ಅದಿ ಅಂತ ಹೇಳಿಕತ್ತೀರಿ. ಈಗ ನೀವು ಹ್ಯಾಂಗ್ ಶಿಫ್ಟ್ ಮಾಡ್ತೀರಿ ನೋಡೋನು, ನಾವು ನೋಡ್ತೀವಿ. ಹ್ಯಾಂಗ ನೀವು ಬೇರೆ ಊರ್ಲಿಂದ ತರ್ತೀರಿ, ಯಾವ ಭೂತ್ಲಿಂದ ತರ್ತೀರಿ, ಯಾವ ಊರ್ಲಿಂದ ಯಾವ ಭೂತ್ ಹಾಕ್ತೀರಿ, ಅದನ್ನು ನಾವು ನೋಡ್ತೀವಿ. ನಾವು ಅದಕ್ಕೆ ತಯಾರದೀವಿ. ಯುದ್ಧ ಮಾಡ್ತೀರಂತ ಅಮಾಯಕ ಮಕ್ಕಳಿಗೆ ತರಬೇಡ್ರಿ ಬಸವನಗೌಡ್ರ. ನಿಮ್ಮ ಬಲ್ಲಿ ಎಷ್ಟ ಶಕ್ತಿ ಅದ ಬಾಯಿಗೆ ಬರ್ತೈತೆ ಅದು ಹೇಳೋದು. ನಮಗೂ ಮಗನ ಅಂದಿ, ನಿನಗೂ ಮಗನ ಅಂತೀವಿ. ನಿನ್ನ ಬಲ್ಲಿ ಎಷ್ಟ ಶಕ್ತಿ ಅದ. ನಾ ಕ್ಯಾಂಡಿಡೇಟ್ ಅದೀನಿ, ನನಗೆ ಓಪನ್ ಚಾಲೆಂಜ್. ನೀ ಯಾವಾಗ ಕರೀತಿ? ನೀನು ಅವ್ ಮಕ್ಕಳಿರ್ತಾವ, ಅಮಾಯಕ ಮಕ್ಕಳಿಗೆ ತಗೋಬೇಡ್ರಿ. ಅವ್ರಿಗೆ ನೀವು ಮೈ ಮ್ಯಾಗ ಹೋಗ್ರಿ, ನೀವು ಜಗಳ ಮಾಡ್ರಿ, ಅದು ಕಲಿಸ್ಬೇಡ್ರಿ. ಅದು ಒಂದು ನೀವು ಶಾಸಕರದಿರಿ, ಹಂಗೆ ಕಲ್ಸು ಚಲೋ ಇಲ್ಲ. ನಿಮ್ಮ ಬಲ್ಲಿ ದಮ್ಮಿದ್ರೆ ನೇರ್ ನಾನು ಸವಾಲು ಮಾಡ್ರಿ, ನೇರ್ ನಿಮ್ಗೂ ನಾನು ಬರ್ತೀನಿ. ಎಲ್ಲಿ ಕರಿತಿ ಎಲ್ಲ ಬರ್ತೀನಿ. ನಮ್ಮ CMಗೆ ಹೇಳ್ತಾರೆ, DK ಶಿವಕುಮಾರ್ಗೆ ಬಾ ಹೊರಗೆ ನೋಡ್ತೀನಿ, ನಿನ್ಗೆ ಚಾಲೆಂಜ್ ಮಾಡ್ತೀನಿ, ನೀ ಎಲ್ಲಿ ಕರಿತೀನಿ ನಾ ಬರ್ತೀನಿ. CMಗರೇ ಬಿಡು, ನೀ ಹೇಳ. ಅಮಾಯಕ ಮಕ್ಕಳಿಗೆ, ನಿನ್ನ ಮಕ್ಕಳಿಗೆ ಮನ್ಯಾಗ ಮಲ್ಗಿಸಿ ಅಮಾಯಕ ಮಕ್ಕಳಿಗೆ ಜೈಲ್ಗೆ ಹಾಕ್ತೀರಿ, ಜಗಳ ಮಾಡಿಸಿ. ಕಲಿಸ್ಬೇಡ್ರಿ, ಚಲೋ ಇಲ್ಲ. ನಿಮ್ದು ಬಲ್ಲಿ ದಮ್ಮಿದ್ರೆ ನಾನು ಕರೀರಿ. ನಮ್ಮ ಸಮಾಜದಿಂದ ನಾನು ಇರ್ತೀನಿ, ನಾ ಒಬ್ಬನೇ ಬರ್ತೀನಿ. ನಾನು ನಿಮ್ಮ ಹುಡುಕಿ ಸಮಾಜ ಯಾರಿಗೂ ಅನ್ನಂಗಿಲ್ಲ. ನೀವು ನನ್ಗನ್ರಿ, ನಾನು ನಿಮ್ಗೆ ಅಂತೀನಿ. ನೇರವಾಗಿ ಪ್ರಶ್ನೆ ಮಾಡೋಣ. ನಿಮ್ಮ ಬಲ್ಲಿ ಎಷ್ಟು ದಮ್ ಅದ, ನಾವು ಮಾಡ್ತೀವಿ. ನಮ್ಮ ಬಲ್ಲಿ ನೋಡೋಣ. ನೀವು ಯುದ್ಧಕ್ಕೆ ತಯಾರಾಗಿ ಬರ್ರಿ. ನಿಮ್ಗೆ ಯಾರು ಬ್ಯಾಡನ್ಲಿಕ್ಕತ್ತೀವಿ. ಇನ್ನ 2 ವರ್ಷದ ನೋಡ್ತೀನಿ. ಈಗ ನೀವು ಮಂದಿಗೆ ಅಂಜಾಸಿ, ಅಮಾಯಕ ಮಂದಿಗೆ, ಆ ದಂಡ ಮಾಡೋ ಮಂದಿಗೆ ಅಂಜಿಸ್ಲಾಕತ್ತಾರ. ಯಾರು ಅಂಜಬೇಡ್ರಿ, ಎಲ್ಲಾರು ನಮ್ಮ ವೋಟರ್ಸ್ ಅದೀರಿ. ನೀವೇ ನಮ್ಮ ಮತದಾರ, ನೀವೇ ನಮ್ಮ ದೇವರು. ನಾವೇನು ಯಾ ಅಂಗಡಿಯವ್ರ ಬಲ್ಲಿ ಯಾರ ಬಲ್ಲಿ ರೊಕ್ಕ ತಗೊಂಡಿಲ್ಲ ಅಂಜಿಸ್ಲಾಕ. ಇದು ಬಿಡ್ರಿ. ಹಿಂದೂ ಮುಸಲ್ಮಾನ್ ಬಡೋದು
ಅಮಾಯಕ ಮಂದಿಗೆ ನಿಮ್ಮ ಮನೆಗೆ ಸುಡ್ತಾರ, ನಿಮ್ಮ ಮನೆ ಇದು ಎಲ್ಲ ಸುಡ್ಸೋದು ಮಾಡಿಸೋದು ಎಲ್ಲ ನಿಮ್ಗದ. ಬಸವನಗೌಡರು ಒಬ್ಬನೇ ಮಾಡಿಸೋರು, ಇದು ಉಳ್ಕಿದವ್ರು ಯಾರು ಮಾಡಂಗಿಲ್ಲ. ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಕಿಶನ್ ಯಾರೂ ಇಲ್ರಿ, ಮಾಡಿಸೋರು ಬಸವನಗೌಡರು ಒಬ್ಬರೇ. ಅವ್ರಿಗೆ ಅದು ಚಟ ಅದ. ಅವರು ರಾಜಕೀಯಕ್ಕೆ ಬರ್ಲಾಕ ನಾ ಇಲ್ಲೇ MLA ಆಗ್ತೀನಿ, ಇನ್ನ 2 ವರ್ಷದ ದೇವರೇ ಯಾರಿಗೆ ಹಿಡ್ತಾನೆ ಯಾರಿಗೆ ಹೋಯ್ತಾನೆ ಗೊತ್ತಾಗಂಗಿಲ್ಲ. ಇನ್ನ ಮುಂದದ ಯುದ್ಧಕ್ಕೂ ತಯಾರದೀವಿ, ಅದಕ್ಕೂ ತಯಾರದೀವಿ. ನೀರು ನಮ್ಗೆ ಕರೀರಿ, ನಾವು ಮೂಡ್ತೀವಿ. ಬರೇ ಹಿಂದೂ ಮುಸಲ್ಮಾನ್ ಮಾಡೋದು ಬಿಡ್ರಿ, ಇದಕ್ಕೇನು ಫೈದೆ ಇಲ್ಲ. ನೀವು ಒಮ್ಮೆ ಎಲ್ಲ ಕಾಸ್ಟ್ ಅವ್ರು ತಗೊಂಡು ಎಲ್ಲ ಕಾಸ್ಟ್ ಅವ್ರಿಗೆ ಹೇಳ್ತೀರಿ, ಅವ್ರಿಗೆ ಏನಾರೇ ಒಂದು ಕಾಂಟ್ಯಾಕ್ಟ್ ಕೊಡ್ರಿ, ಅವ್ರಿಗೆ ದಂಧ ಮಾಡಲಾಕ ಹಚ್ಚಿರಿ, ಒಂದು ಫ್ಯಾಕ್ಟ್ರಿ ಮಾಡ್ರಿ. ಬ್ಯಾಂಕ್ದೊಳಗರೆ FD 200 600 ಕೋಟಿ 800 ಬಡವ್ರಿಗೆ ಒಂದು 5-5 ಲಕ್ಷ ರೂಪಾಯಿ ದಂಧ ಮಾಡ್ಲಾಕ ಕೊಡ್ರಲ್ಲ. ಯಾಕೆ ಬಡವ್ರ ದಂಧ ಮಾಡಬಾರ್ದು? ಎಲ್ಲ ಕಾಸ್ಟ್ ಅವ್ರಿಗೆ ಕೊಡ್ರಿ. ನಮ್ಮ ಮಂದಿರೇ ಬರಂಗಿಲ್ಲ, ಎಲ್ಲ ಕಾಸ್ಟ್ ಅವ್ರಿಗೆ ಕೊಟ್ಟು ಅವ್ರಿಗೆ ದಂಧ ಮಾಡಿಸಿ ಒಂದು ಉದ್ಯೋಗ ಹಚ್ಕೊಡ್ರಿ.